ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಬನ್ನಿ, ಇವತ್ತು ನಮ್ಮ ಲಿಂಗರಾಜ್ ಸಾಹೇಬ್ರವರ ರಿಲೇಟಿವ್ಸ್ ಬಂದಿದ್ದಾರೆ. ಅವರು ಪರಿಚಯ ಮಾಡ್ತಾರೆ. ಸರ್ ಹೇಳಿ ಸರ್, ಯಾರು ಸರ್? ನಮಸ್ಕಾರ ಸರ್, ನಾನು HK ಲಿಂಗರಾಜು ಅಂತ, ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ನಿವೃತ್ತ ಜಂಟಿ ನಿರ್ದೇಶಕ. ಎಸ್ ಸರ್. ನಮ್ಮ ಸಮೀಪ ನಿಕಟವರ್ತಿಗಳು, ನಮ್ಮ ಸಮೀಪ ಬಂಧುಗಳು. ಎಸ್ ಸರ್. ಶ್ರೀಧರ್ ಅಂತ ಚಿತ್ರದುರ್ಗದಲ್ಲಿ ಬೃಹತ್ ಉದ್ದಿಮೆದಾರರು. ಹ್ಞೂ ಸರ್. ಅವರು ಇಲ್ಲಿ ವ್ಯಾಪಾರ ಸಂಬಂಧ ಬಂದಿದ್ದಾರೆ, ಕುಟುಂಬದೊಡನೆ ಬಂದಿದ್ದಾರೆ, ದಾವಣಗೆರೆಗೆ ಭೇಟಿ ನೀಡಿದ್ದಾರೆ. ಅವರ ಮಗಳು ಎಸ್ ಸರ್ PUCಯಲ್ಲಿ ತುಂಬ ಅತ್ಯುತ್ತಮ ಸಾಧನೆ ಮಾಡಿ 600ಕ್ಕೆ 594 ಅಂಕಗಳನ್ನು ತಗೊಂಡಿದ್ದಾರೆ. ತುಂಬಾ ದ್ವಿತೀಯವಾದ ಸಾಧನೆ ಮಾಡಿದ್ದಾರೆ. ನಮ್ಮ ಕುಟುಂಬದಲ್ಲಿ ಮಾಡಿರೋದು ಬಹಳ ನಮಗೆಲ್ಲ ಹೆಮ್ಮೆ ಆಗಿದೆ. ಎಸ್ ಸರ್. ಬನ್ನಿ ಸ್ನೇಹಿತರೆ, ಅವ್ರನ್ನ ಮಾತಾಡ್ಸೋಣ. ಹೇಳಮ್ಮ, ತಮ್ಮ ಹೆಸರೇನು? ಪ್ರಾರ್ಥನಾ ಸುರೇಶ್ ಅಂತನಾ? ಎಲ್ಲಿಂದ ಬಂದಿದ್ದೀರಿ ತಾವು? ನಾನು ಚಿತ್ರದುರ್ಗದಲ್ಲಿ ಇದ್ದೀನಿ, ಆದರೆ ನಾನು PUC ಓದಿದ್ದು ಕಾರ್ಕಳದಲ್ಲಿ ಕ್ರಿಯೇಟಿವ್ PU ಕಾಲೇಜ್ ಅಂತ. ಓದಿದ್ರಾ? ರೈಟ್. ಇವರು ನಮ್ಮ ಅಂಕಲ್. ನನ್ನ ಅಣ್ಣನ ಮಗಳ. ಓಕೆ. ನಮ್ಮ ಆಂಟಿ, ತಮ್ಮ, ತಂಗಿ, ಅಂಕಲ್. ಎಸ್ ಮಾ. ಓಕೆ. ಏನು ಇನ್ಸ್ಪಿರೇಷನ್ ನಿಮ್ಗೆ ಅಷ್ಟೊಂದೆಲ್ಲ ಸ್ಕೋರ್ ಮಾಡೋಕ್ಕೆ? ಕಾಲೇಜಲ್ಲಿ ಕಂಟಿನ್ಯೂಸ್ ಆಗಿ ನಮಗೆ ಕೋಚಿಂಗ್ ಕೊಡ್ತಿದ್ರು, ಮೋಟಿವೇಶನ್ ಇತ್ತು, ಯಾವಾಗಲೂ ಸ್ಫೂರ್ತಿ ಮಾತು ಅಂತ ಕರೆಸ್ತಿದ್ರು. ಅದು ಆಟೋಮೆಟಿಕ್ ಆಗಿ ನೀನು ಇನ್ನೊಬ್ರು ಓದ್ತಿದ್ದಾರೆ ಅಂದ್ರೆ ನಮಗೂ ಓದ್ಬೇಕಂತ ಅನ್ಸುತ್ತೆ. ಅದು ಎಂಡಿಗೆ ಆ ಪ್ರೆಷರಿಗೆ ಓದ್ಬೇಕಂತ. ನೀವು ಸ್ಟೇಟ್ಗೆ 6ನೇ ರ್ಯಾಂಕ್ ಬಂದಿದ್ದೀರಿ ಅಂತ ಹೇಳಿದ್ರಿ PUCನಲ್ಲಿ. ನಿಜವಾಗ್ಲೂ ಕೂಡ ನಮಗೆ ಬಹಳ ಎಲ್ಲ ನಾವು ಕುಟುಂಬದವರೆಲ್ಲ ಒಂದು ಸಂತೋಷ ಪಡುವಂಥ ಒಂದು ವಿಷಯ. ಅಷ್ಟೊಂದು 6th ರ್ಯಾಂಕ್ ಬಂದಾಗ 6th ರ್ಯಾಂಕ್ ಬರುತ್ತೆ ಅಂತ ನಿಮ್ಗೆ ಏನಾದ್ರು ಎಕ್ಸ್ಪೆಕ್ಟೇಷನ್ ಇತ್ತಾ? ಇಲ್ಲ, ನೀವು ಕ್ಯಾಶುವಲಾಗಿ ಓದ್ತಾ ಇದ್ರಿ ಅಂದರೆ ನೀವು ಸಿನ್ಸ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ನೀವು ಟಾಪರಾ ಅಥವಾ ಹೇಗೆ? ಅದು 95 ಮೇಲಿತ್ತು ಸರ್. ಯಾವಾಗಲೂ 95 ಮೇಲೆ ಇರ್ತಿದ್ರಿ. ರೈಟ್. ಈಗ ಏನೇನು ಸ್ಟ್ರಾಟಜಿಗಳನ್ನು ನೀವು ಅಳವಡಿಸ್ಕೊಂಡ್ರಿ ಸ್ಟಡಿ ಮಾಡೋಕ್ಕೆ? ಫಸ್ಟ್ ಥಿಂಗ್ ಯಾವಾಗಲೂ ಕಾಮ್ ಆಗಿರಬೇಕು, ಟೆನ್ಷನ್ ಮಾಡ್ಕೋಬಾರ್ದು. ನಮಗೇನೋ ಗೊತ್ತಿಲ್ಲ ಅಂದರೂ ಗೊತ್ತಿದೆ ಅಂತಲೇ ಯಾವಾಗಲೂ ಹೋಗ್ಬೇಕು. ಆವಾಗ ಗೊತ್ತಿಲ್ಲ ಅಂದರೂ ಗೊತ್ತಿದೆ ಅನ್ನೋ ಫೀಲಲ್ಲಿ ಇರಬೇಕು. ಅಂದರೆ ಅದು ನಿಮಗೆ ಕಾನ್ಫಿಡೆನ್ಸ್. ಎಷ್ಟು ಅವರ್ ಸ್ಟಡಿ ಮಾಡ್ತಾ ಇದ್ರಿ? 3 hours ಅಷ್ಟೇ. ಅಷ್ಟೇನಾ? ನಮ್ಗೆ ಅಷ್ಟೇ ಸ್ಟಡಿ ಅವರ್ಸ್. ಬೇಕಾದ್ರೆ ಮತ್ತೆ ರಾತ್ರಿ ಬೇರೆ ಟೈಮಲ್ಲೆಲ್ಲ ಏನು ಮಾಡ್ತಾ ಇದ್ರಿ? ಫ್ರೆಂಡ್ಸ್ ಜೊತೆ ಮಾತಾಡೋದು. ಬರೀ 3 hours ಸ್ಟಡಿ ಮಾಡಿದರೆ ನೀವು ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ಎಲ್ಲ ಅವಕಾಶ ಆಗುತ್ತಾ ನಿಮಗೆ? ಹಾಂ ಸರ್, ಬೇಕಿದ್ರೆ ರಾತ್ರಿ ಲೇಟ್ ನೈಟ್ ಮಾಡ್ಬೋದು. ಅದು ಎಕ್ಸಾಮ್ ಹತ್ರ ಬಂದಂಗೆ 1 or 2 hours ಎಕ್ಸ್ಟ್ರಾ. ಓಕೆ. ಸಿಲೆಬಸ್ ಎಲ್ಲ ಯಾವ ಥರ ಇರ್ತಿತ್ತು ನಿಮಗೆ? ಬೋರ್ಡ್ಸ್ ಮತ್ತು ಕಾಂಪಿಟೇಟಿವ್ ಎರಡು ಜೊತೆಗೆ ಮಾಡ್ತಿದ್ರು. CET ಆಗಿದ್ದರಿಂದ ಬೋರ್ಡ್ಸಿಗೆ ಒಂದು ಸ್ವಲ್ಪ ಜಾಸ್ತಿನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರು. ನೀವು ಫ್ರಮ್ ದ ಬಿಗಿನಿಂಗ್ ಏನು ತೊಗೋಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು PUCನ ಅಂತಲೇ ನೀವು PUC ಜಾಯ್ನ್ ಆದ್ರಿ. ಓಕೆ. ಈಗ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ದೀರಿ? ಇಂಜಿನಿಯರಿಂಗ್ ಮಾಡಬೇಕು, ಬಟ್ ಅದು ಬ್ಯಾಕಪ್ ಪ್ಲಾನ್ UPSC ಟ್ರೈ ಮಾಡಬೇಕು ಅಂತ. ಓಕೆ. ಇಂಜಿನಿಯರಿಂಗ್ ಮಾಡಿ ಏನು ಮಾಡಬೇಕು ಅಂತ ನೆಕ್ಸ್ಟ್ ಮುಂದೆ? ನಾನು ಗೌರ್ಮೆಂಟ್ ಜಾಬಿಗೆ ಹೋಗಬೇಕು. ಇದು ಬ್ಯಾಕಪ್ ಪ್ಲಾನಿಂಗ್ ಅಂತ ಡಿಗ್ರಿ ಮಾಡಬೇಕು ಅಂತ ಇದ್ದೀರಿ. ಓಕೆ. ಈಗ ನಿಮ್ಮ ಫ್ಯಾಮಿಲಿಯವರೆಲ್ಲ ಏನಂತಾರೆ, ನಿಮ್ಮ ಕಾಲೇಜ್ನವರೆಲ್ಲ ಏನಂತಾರೆ ನಿಮ್ಮ ಸಾಧನೆ ನೋಡಿ? ಖುಷಿ ಪಡ್ತಾ ಇದ್ದಾರೆ. ಈಗಿನ ಸ್ಟೂಡೆಂಟ್ಸ್ಗಳಿಗೆಲ್ಲ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಟೆನ್ಷನ್ ತಗೋಬಾರ್ದು, ಎಷ್ಟು ಕಾಮಾಗಿರ್ತೀರೋ ಅಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ. ಅಂದರೆ ನೋಡಿ ನಮ್ದು ಇನ್ನೂ ಆಗಿಲ್ಲ ಅಂತ ಟೆನ್ಷನ್ ಮಾಡ್ಕೋಬಾರ್ದು. ಅಂದರೆ ಅವತ್ತಿನ ಪಾಠ ಅವತ್ತೇ ಓದಬೇಕು ಅಂತ ಏನಾದ್ರು ಇದೆಯಾ? ಟ್ರೈ ಮಾಡ್ತಾರೆ ಸರ್, ಆದರೆ ಆಗಲ್ಲ. ಬಟ್ ನಾನು ಅವತ್ತಿಂದಲ್ಲ, ವೀಕಲ್ಲಿ ಏನಾಗಿರುತ್ತೆ ಅದನ್ನು 1 ವಾರದಲ್ಲಿ ಮುಗಿಸ್ಕೋಬೇಕು, ಸಂಡೇ ಅಷ್ಟೇ. ಓಕೆ. ಟೆಕ್ನಿಕ್ಸ್ ಏನಾದ್ರು ಬಳಸ್ತಾ ಇದ್ರಾ? ಸ್ಟಡಿ ಟೆಕ್ನಿಕ್ಕು, ಮೆಮೊರಿ ಟೆಕ್ನಿಕ್ಸ್ ಆ ಥರ ಏನಾದ್ರು ಯೂಸ್ ಮಾಡ್ತಿದ್ರಾ? NCERT ಟೆಕ್ಸ್ಟ್ ಬುಕ್ ನೀಟಾಗಿ. NCERT ಟೆಕ್ಸ್ಟ್ ಬುಕ್ಸ್ನ ನೀವು ಓದ್ತಾ ಇದ್ದೀರಿ. ಸರ್ ಹೇಳಿ, ನಿಮ್ಮ ಮಗಳ ಬಗ್ಗೆ ಏನು ನಿಮಗೆ ಫೀಲ್ ಇದೆ? ತುಂಬ ಖುಷಿ ಆಗುತ್ತೆ. ಅವ್ಳು ಮಾರ್ಕ್ಸ್ ತೆಗೆದಿರೋದು ಅದೆಲ್ಲ ನಮಗೆಲ್ಲ ಅವಳಿಂದ ಪ್ರೌಡ್ ಫೀಲ್ ಆಗುತ್ತೆ. ಫೀಲ್ ಆಗ್ತಾ ಇದೆ. ರೈಟ್. ನೀವು ಮನೆ ಬಿಟ್ಟು ಹೋದಾಗ ನಿಮ್ಗೇನು ಮನೆ ಬಿಟ್ಟು ಬಂದೆ ಅಂತ ಏನು ಅಡ್ಜಸ್ಟ್ ಆಗೋಕ್ಕೆ ತುಂಬ ಕಷ್ಟ ಆಯಿತು? ಬರ್ತೀನಿ ಅಂತ, ಆಮೇಲೆ ಇಲ್ಲ ಫ್ಯಾಮಿಲಿ ನೀನು ಓದಲೇಬೇಕು ಅಂತ ಸೆಕೆಂಡ್ ಇಯರ್ ಅಡ್ಜಸ್ಟ್ ಆಗುತ್ತೆ. ರೈಟ್. ಆಲ್ ದ ಬೆಸ್ಟ್. ನೀವು ಇನ್ನೂ ಫ್ಯೂಚರಲ್ಲಿ UPSC ಮಾಡಬೇಕು ಅಂತಿದ್ದೀರಿ, ಮಾಡಿ IAS ಆ ಥರ ಏನಾದ್ರು ಒಂದು ದೊಡ್ಡದಾಗಿ ಯೋಚನೆ ಮಾಡಿ. ನೀವು ಮುಂದಿನ PUC ಆದಾಗ ನಿಮ್ದು ದ್ವಾರಕೇಶ್ ಸ್ವಾಮಿಗಳು ಇಂಟರ್ವ್ಯೂ ತಗೊಂಡು ಚೆನ್ನಾಗಿ ಮಾಡಬೇಕು ನೀವು. ಎಸ್ ಸರ್, ಆಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಾ. ಆಲ್ ದ ಬೆಸ್ಟ್. ಹ್ಯಾವ್ ಎ ಸಕ್ಸಸ್. ಗುಡ್ ಡೇ. ಥ್ಯಾಂಕ್ ಯು. ನನಗೆ ಕ್ಲೀನಾಗಿ ಎಡಿಟ್ ಮಾಡಿ